ನಮಸ್ತೆ. ಇವತ್ತಿನ ಈ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ 4ನೇ ಸೆಷನ್ ಆಂತರಿಕ ವ್ಯಾಪಾರ ಅರ್ಥ ಮತ್ತು ಪ್ರಕಾರಗಳನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಗಮನಿಸೋಣ. ಓಕೆ, ಆಂತರಿಕ ವ್ಯಾಪಾರ, ಇಂಟರ್ನಲ್ ಟ್ರೇಡ್, buying and selling of goods and services within the boundaries of a nation are called internal trade. ಅಂದರೆ ಒಂದು ದೇಶದ ಎಲ್ಲೆ ಒಳಗೆ ಸರಕುಗಳ ಮಾರಾಟ ಮತ್ತು ಕೊಳ್ಳುವಿಕೆಯನ್ನು ಪ್ರಕ್ರಿಯೆಯನ್ನು ನಾವಲ್ಲಿ ನಡೆಸಿದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಆಂತರಿಕ ವ್ಯಾಪಾರ ಅಂತೇಳಿ ಕರಿತೀವಿ. ಟ್ರೇಡ್ ವಿಚ್ ಟೇಕ್ಸ್ ಪ್ಲೇಸ್ ವಿದಿನ್ ದ ಕಂಟ್ರಿ, ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಟ್ರೇಡ್. It takes place between buyers and sellers in the same locality, village, town or city, or in different states, but definitely within the same country. Internal trade is also called as domestic trade or home trade. Okay, so features of internal trade. ಅಂದರೆ ಆಂತರಿಕ ವ್ಯಾಪಾರದ ಲಕ್ಷಣಗಳೇನು ಅಂದರೆ, ಒಂದೇ ದೇಶದ ಒಳಗಡೆ, ಒಂದು ದೇಶದ ಎಲ್ಲೇ ಒಳಗಡೆ ನಡೆಯುವಂಥ ವ್ಯಾಪಾರಕ್ಕೆ ನಾವೇನಂತ ಕರಿತೀವಿ? ಆಂತರಿಕ ವ್ಯಾಪಾರ ಅಂಥೇಳಿ ಕರಿತೀವಿ. ದಿಸ್ ಇಟ್ ಸೆಲ್ಫ್ ಈಸ್ ಒನ್ ಆಫ್ ದ ಫ್ಯೂಚರ್ ಆಫ್ ಇಂಟರ್ನಲ್ ಟ್ರೇಡ್. ಇದೇ ಒಂದು ಲಕ್ಷಣ. ನೆಕ್ಸ್ಟ್, ಪೇಮೆಂಟ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಮೇಡ್ ಇನ್ ದ ಕಂಟ್ರಿ ಫಾರ್ ಹೋಮ್ ಕಂಟ್ರಿ. ಅಂದರೆ ಏನು? ನಮ್ಮ ದೇಶದಲ್ಲಿಯೇ ನಾವೇನು ಮಾಡ್ತೀವಿ? ಹಣದ ಚಲಾವಣೆಯನ್ನು ಇಲ್ಲಿ ಮಾಡ್ತಿರ್ತೀವಿ. ಹಾಗೂ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ವಿತ್ ದ ಸೇಮ್ ಕರೆನ್ಸಿ. ಅಂದರೆ ನಾವಿಲ್ಲಿ ರೂಪಾಯಲ್ಲಿ ನಾವು ಕೊಂಡ್ಕೊಂಡ್ರೆ ರೂಪಾಯಲ್ಲಿನೇ ಮಾರ್ತೀವಿ. ಅಂದರೆ ಒಂದು ದೇಶದ ಅದೇ ಒಂದೇ ಕರೆನ್ಸಿಯಿಂದ ನಾವೆಲ್ಲಿ ಏನು ಮಾಡ್ತೀವಿ? ವ್ಯಾಪಾರವನ್ನು ಕೈಗೊಳ್ತೀವಿ. ಇಟ್ ಇನ್ವಾಲ್ವ್ಸ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಮಿಡಲ್ ಮ್ಯಾನ್. ಹೌದು, ಆಂತರಿಕ ವ್ಯಾಪಾರದಲ್ಲಿ ಇದೇನಿದು ಹಣದ ವಿನಿಮಯ ಏನಿರ್ತದೆ ಅದು ಮಧ್ಯವರ್ತಿಗಳು, ಉತ್ಪಾದಕರು ಹಾಗೂ ಅನುಭೋಗಿಗಳ ನಡುವೆ ನಡೀತಿರ್ತದೆ. ಇಟ್ ಕನ್ಸಿಸ್ಟ್ ಆಫ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಫ್ ಮಿಡಲ್ ಮ್ಯಾನ್ ಆ್ಯಂಡ್ ಏಜೆನ್ಸೀಸ್ ಎಂಗೇಜ್ಡ್ ಇನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದೀಸ್ ಆರ್ ದ ಫ್ಯೂಚರ್ಸ್ ಆಫ್ ಇಂಟರ್ನಲ್ ಟ್ರೇಡ್. ಇನ್ ಹೋಮ್ ಟ್ರೇಡ್ ದ ರಿಸ್ಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಈಸ್ ವೆರಿ ಲೆಸ್. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿರ್ಬೋದು ಕಡಿಮೆ ಇರ್ತದೆ, ಹಾಗೂ ಟ್ರಾನ್ಸ್ಪೋರ್ಟೇಷನ್ ಪರವಾನಗಿ ಆಗಿರ್ಬೋದು, ಲೈಸೆನ್ಸ್ ಆಗಿರ್ಬೋದು, ವೀಸಾ, ಇಂಥವು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಸರಾಗವಾಗಿ ಆಂತರಿಕ ವ್ಯಾಪಾರದಲ್ಲಿ ನಾವೇನು ಮಾಡ್ತೀವಿ? ಸಾರಿಗೆ ವ್ಯವಸ್ಥೆಯನ್ನು ನೋಡ್ತೀವಿ. ಇನ್ ಹೋಮ್ ಟ್ರೇಡ್ ದ ಲಾಸ್ ಪ್ರಿವೇಲಿಂಗ್ ಇನ್ ದ ಕಂಟ್ರಿ ಓನ್ಲಿ ಹ್ಯಾವ್ ಟು ಬಿ ಫಾಲೋಡ್. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬೇರೆ ಬೇರೆ ದೇಶಗಳ ಕಾನೂನುಗಳನ್ನು ನಾವಲ್ಲಿ ಗಮನದಲ್ಲಿಟ್ಟುಕೊಂಡು ನಾವು ವ್ಯಾಪಾರ ಮಾಡಬೇಕಾಗ್ತದೆ. ಬಟ್ ಆಂತರಿಕ ವ್ಯಾಪಾರದಲ್ಲಿ ಒಂದೇ ದೇಶದ ಕಾನೂನನ್ನು ನಾವು ಫಾಲೋ ಮಾಡ್ತಾ ಅಲ್ಲಿ ವ್ಯಾಪಾರವನ್ನು ಕೈಗೊಳ್ಳಬೇಕಾಗ್ತದೆ. ದ ಏಮ್ ಆಫ್ ಹೋಮ್ ಟ್ರೇಡ್ ಈಸ್ ಟು ಪ್ರೊವೈಡ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಕನಾಮಿಕಲಿ. ಅಂದರೆ ಒಂದು ಕಲ್ಯಾಣ ರಾಷ್ಟ್ರದ ಕಲ್ಪನೆಯನ್ನು ಇಟ್ಕೊಂಡು ಒಂದು ದೇಶದಲ್ಲಿ ದೇಶೀಯವಾಗಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯವು ಕೂಡ ಕಡಿಮೆ ಇರೋದ್ರಿಂದ ಆರ್ಥಿಕವಾಗಿ ನಾವಿಲ್ಲಿ ಏನು ಮಾಡ್ತೀವಿ? ದೇಶದ ಒಳಗಡೆ ವ್ಯಾಪಾರವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಿರ್ತದೆ. ದ ಗೂಡ್ಸ್ ಮಸ್ಟ್ ಬಿ ಪಾರ್ಟ್ ಆಫ್ ಡೊಮೆಸ್ಟಿಕ್ ಪ್ರೊಡಕ್ಷನ್. ಅಂದರೆ ದೇಶೀಯ ಉತ್ಪಾದನೆಯ ಅಂಗವಾಗಿ ಎಲ್ಲ ಸರಕುಗಳು ಇಲ್ಲಿ ಒಳಗೊಂಡಿರುತ್ತವೆ. ಗೂಡ್ಸ್ ಮಸ್ಟ್ ಬಿ ಪರ್ಚೇಸ್ಡ್ ಫ್ರಮ್ ಇಂಡಿವಿಜುವಲ್ ಆರ್ ಅ ಫರ್ಮ್ ಎಸ್ಟಾಬ್ಲಿಷ್ ವಿದಿನ್ ದ ಕಂಟ್ರಿ. ಈ ಸರಕುಗಳನ್ನು ಕೊಳ್ಳುವವರು ಕೂಡ ದೇಶದ ಒಳಗಡೆ ಇದ್ದೇ ಈ ಸರಕುಗಳನ್ನು ಕೊಂಡ್ಕೋತಿರ್ತಾರೆ. ಗೂಡ್ಸ್ ಕ್ಯಾನ್ ಬಿ ಡೆಲಿವರ್ಡ್ ಯೂಸಿಂಗ್ ಲೋಕಲಿ ಅವೈಲೇಬಲ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಅಂದರೆ ರೈಲ್ವೇಸ್ ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಲೋಕಲಿ ಯಾವ ರೀತಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮೋಡ್ಸ್ ಅವೈಲೇಬಲ್ ಇದ್ದಾವಲ್ಲ, ಸೊ ಥ್ರೂ ದೋಸ್ ಟ್ರಾನ್ಸ್ಪೋರ್ಟೇಷನ್ ಮೋಡ್ಸ್ ವಿ ಕ್ಯಾನ್ ಟ್ರಾನ್ಸ್ಪೋರ್ಟ್ ಗೂಡ್ಸ್ ಫ್ರಮ್ ಒನ್ ಕಂಟ್ರಿ ಟು ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ವಿದಿನ್ ದ ಕಂಟ್ರಿ. It does not involve any custom import duty, but buyers need to pay the taxes to the government. ಅಂತಾರಾಷ್ಟ್ರೀಯ ವ್ಯಾಪಾರ ಥರ ಇಲ್ಲಿ ಕಸ್ಟಮ್ ಡ್ಯೂಟಿ ಆಗಿರ್ಬೋದು, ಡ್ಯೂಟೀಸ್ ಆನ್ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಗಳಾಗಿರ್ಬೋದು, ಯಾವುದೇ ರೀತಿ ಡ್ಯೂಟೀಸ್ಗಳಿರೋದಿಲ್ಲ. ಬಟ್ ಒನ್ ಕಂಡೀಷನ್ ಈಸ್ ವಿ ಹ್ಯಾವ್ ಟು ಫಾಲೋ ದ ಗೌರ್ಮೆಂಟ್ ರೂಲ್ಸ್, ದಟ್ ಈಸ್ ವಿ ಹ್ಯಾವ್ ಟು ಪೇ ದ ಟ್ಯಾಕ್ಸಸ್ ಟು ದ ಗೌರ್ಮೆಂಟ್. ಓಕೆ, ನಾವು ಆಂತರಿಕ ವ್ಯಾಪಾರದ ಪ್ರಕಾರಗಳೇನು? Home trade consists of two main subdivisions, namely wholesale trade and retail trade. Wholesale trade, purchase of goods in bulk from the manufacturers and selling them in a smaller quantities to other intermediaries, is known as wholesale trade. ಒಂದು ಕೈಗಾರಿಕೆಯಲ್ಲಿ ಉತ್ಪಾದನೆಯಾದ ಸರಕುಗಳು ನೇರವಾಗಿ ಅನುಭೋಗಿಗೆ ಬಂದು ತಲುಪಲು ಸಾಧ್ಯವಿಲ್ಲ.
ಹಾಗಾಗಿ ಆ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದ ವಸ್ತುಗಳನ್ನು ಮೊದಲು ಕೊಂಡುಕೊಳ್ಳುವವರು ಯಾರು? ಈ ಹೋಲ್ಸೇಲ್ ಟ್ರೇಡರ್ಸ್ ಅಂತ ಕರಿತೀವಿ. ಅವರು ಆ ವಸ್ತುಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಂಡುಕೊಂಡು ತಮ್ಮಲ್ಲಿ ಸಂಗ್ರಹವಾದ ಎಲ್ಲ ವಸ್ತುಗಳನ್ನು ಅವ್ರು ಏನು ಮಾಡ್ತಾರೆ, ರಿಟೇಲರ್ಸ್ಗಳಿಗೆ ಅಥವಾ ಏನೋ ಈ ಇಂಟರ್ಮೀಡಿಯೇಟ್ ಮಧ್ಯವರ್ತಿಗಳಿಗೆ ಅವ್ರು ಏನು ಮಾಡ್ತಾರೆ, ಅಲ್ಲಿ ಸರಬರಾಜನ ಅಥವಾ ಹಂಚಿಕೆಯನ್ನು ಮಾಡ್ತಾರೆ. ಸೊ ಇದು ಒಂದೇನಿದು ಹೋಲ್ಸೇಲ್ ಟ್ರೇಡ್ ಅನ್ನೋದು, ದಿಸ್ ಈಸ್ ಒನ್ ಟೈಪ್ ಆಫ್ ದ ಇಂಟರ್ನಲ್ ಟ್ರೇಡ್. The second one is retail trade. Retail trade deals with the distribution of goods in small quantities to the consumers. ನಾವು ಯಾರ ಹತ್ರ ಸಾಮಾನುಗಳನ್ನು, ವಸ್ತುಗಳು, ಸರಕುಗಳನ್ನು ತಗೋತೀವಿ, ನಾವು ರಿಟೇಲರ್ಸ್ಗಳಿಂದ ತಗೋತೀವಿ. ಹೌದು. ಸೊ ರಿಟೇಲರ್ಸ್ ದೇ ಡೈರೆಕ್ಟ್ಲಿ ರೀಚ್ ಟು ದ ಕನ್ಸ್ಯೂಮರ್ಸ್. So in today's class we discussed about meaning of internal trade, features of internal trade and types of internal trade. Those are wholesale trade plus and retail trade. Thank you. Now, coming to the reference, you can refer M.L. Gingan, International Economics, M.L. Seth, R.K. Gupta, Soderstrom and Dominic Salvator, International Economics, those for English medium students. For Kannada medium students, you can refer Kalkundrikar, H.R.K. and many other books about international economic theory. ಭಾರತದ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಕುರಿತು ಹಲವಾರು ಲೇಖಕರು ಏನು ಮಾಡಿದ್ದಾರೆ, ತಮ್ಮದೇ ಆದ ಕೆಲವೊಂದು ಪುಸ್ತಕಗಳನ್ನು ರಚಿಸಿದ್ದು, ಅವುಗಳನ್ನು ನೀವು ಏನು ಮಾಡ್ಬೋದು, ರೆಫರನ್ನು ಮಾಡ್ಬೋದು. ಥ್ಯಾಂಕ್ ಯು.